ಬಂಕರ್ನಲ್ಲಿ ಅಡಗಿ ಕೂತಿದ್ದಂತ ಈ ಮನುಷ್ಯ ಡ್ಯಾಮ್ಗಳ ಮೇಲೆ ಬಾಂಬ್ ಹಾಕೋ ಮಾತಾಡ್ತಾ ಇದ್ದಾರೆ. ಉತ್ತರ ಕುಮಾರನ ಪೌರುಷ ಅಲ್ವಾ ಇದು? ನಿಜವನ್ನ ಕಾಣುವಂತ ಸಾಮರ್ಥ್ಯ ಆ ಫೇಲ್ಡ್ ಮಾರ್ಷಲ್ಗೆ ಇಲ್ಲ. ಇದೇ ಮೈಕ್ ಕುರಿಲ್ಲಾ ಪಾಕಿಸ್ತಾನವನ್ನ ಹೊಗಳಿ ಒಂದು ಮಾತು ಹೇಳಿದ್ರು. ಅಂದ್ರೆ ಪಾಕಿಸ್ತಾನ ಏಕಾಏಕಿ ಬದಲಾಗೋಯ್ತಾ? ಅದು ಬಹುಶಃ ತಿರುಕನ ಕನಸು. ಪಾಕಿಸ್ತಾನವನ್ನ ಕುರಿ ಮಾಡೋದಕ್ಕೋಸ್ಕರ ಆ ದೇಶವನ್ನ ಮಹತ್ತರ ಪಾತ್ರ ವಹಿಸುವ ದೇಶ ಅಂತ ಕತೆ ಕಟ್ಟಿ ಹೇಳಿದ್ರು. ಯಾರು ಯಾರನ್ನ ಕುರಿ ಮಾಡ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ಇಂಡಿಯಾ ಒಂದು ಶೈನಿಂಗ್ ಫೆರಾರಿ, ಪಾಕಿಸ್ತಾನ ಕಲ್ಲುಗಳನ್ನ ತುಂಬಿಕೊಂಡಂತ ಒಂದು ಡಂಪ್ ಟ್ರಕ್. ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಥವಾ ಫೇಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಅಮೆರಿಕಾದಲ್ಲಿ ಆಡಿದ ಮಾತುಗಳು ಎಲ್ಲ ಕಡೆ ಸುದ್ದಿ ಆಗ್ತಾ ಇವೆ. ಮೊದಲಿಗೆ ಆತ ಅಲ್ಲಿಗೆ ಹೋದದ್ದು ಯಾಕೆ ಅಂತ ಹೇಳ್ತೀನಿ. ಜೂನ್ ತಿಂಗಳಲ್ಲೂ ಹೋಗಿದ್ರು, ಒಂದು ವಾರ ಅಲ್ಲಿದ್ದು ಟ್ರಂಪ್ ಜೊತೆ ಕೂತು ಶ್ವೇತಭವನದಲ್ಲಿ ಲಂಚ್ ಅನ್ನು ಸಹ ಸವಿದ್ರು. ಆಯ್ತಾ? ತಕ್ಷಣ ಅನಂತರ 1.5 ತಿಂಗಳ ನಂತರ ಮತ್ತೆ ಅಲ್ಲಿಗೆ ಹೋಗಿದ್ದಾರೆ. ಯಾಕಾಗಿ ಹೋಗಿರೋದು? ಅಮೆರಿಕದ ಸೆಂಟ್ರಲ್ ಕಮಾಂಡ್, ದಟ್ಸ್ US ಸೆಂಟ್ಕಾಮ್, ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕಾದ ಸೇನಾ ಕಾರ್ಯಾಚರಣೆಗಳನ್ನ ವ್ಯವಸ್ಥೆಗೊಳಿಸುವ ಅಥವಾ ಅದನ್ನು ನೋಡಿಕೊಳ್ಳುವ, ನಿಭಾಯಿಸುವಂತಹ ಅಮೆರಿಕ ಸೇನೆಯ ಒಂದು ಅಂಗ. ಓಕೆ, ಅಲ್ಲಿ ಬೇರೆ ಬೇರೆ ಪೆಸಿಫಿಕ್ ಕಮಾಂಡ್ ಇದೆ, ಆಫ್ರಿಕಾ ಕಮಾಂಡ್ ಇದೆ, ಓಕೆ, ಸೌತ್ ಅಮೆರಿಕಾ ಕಮಾಂಡ್ ಇದೆ, ಯುರೋಪ್ ಕಮಾಂಡ್ ಇದೆ, ಹಾಗೆ ಸೆಂಟ್ರಲ್ ಕಮಾಂಡ್. ಸೊ ಹೀಗಾಗಿ ಆ ಸೆಂಟ್ರಲ್ ಕಮಾಂಡ್ದು ಹೆಡ್ ಕ್ವಾರ್ಟರ್ ಇರೋದು ಥಂಪಾದಲ್ಲಿ, ದಟ್ ಈಸ್ ಫ್ಲಾರಿಡಾ. ನಮ್ಮ ಡೊನಾಲ್ಡ್ ಟ್ರಂಪ್ ಅವರ ಹೋಮ್ ಸ್ಟೇಟ್ ಅದು. ಅಲ್ಲಿಯ ಆ ಸೆಂಟ್ ಕಮಾಂಡ್ನ ಕಮಾಂಡರ್ ಹೆಡ್ ಮೈಕೇಲ್ ಕುರಿಲ್ಲಾ ಅವರೀಗ ರಿಟೈರ್ ಆದ್ರು. ಓಕೆ, ಆ ಸಂದರ್ಭದಲ್ಲಿ ಆಕ್ಚುಲಿ ಆಸಿಂ ಮುನೀರ್ ಅಲ್ಲಿಗೆ ಹೋದದ್ದು. ಓಕೆ, ಆ ಸಮಾರಂಭವನ್ನು, ಅವರ ರಿಟೈರ್ಮೆಂಟ್ ಸೆರಿಮೋನಿಯನ್ನ ಅಟೆಂಡ್ ಮಾಡೋದಕ್ಕೆ. ಸೆಂಟ್ ಕಾಮ್ನ ಹೆಡ್ ಅವರ ರಿಟೈರ್ಮೆಂಟ್ ಯಾಕೆ ಆಸಿಂ ಮುನೀರ್ಗೆ ಇಷ್ಟು ಮುಖ್ಯ ಆಗ್ತದೆ? ಯಾಕೆಂದ್ರೆ 2 ತಿಂಗಳ ಹಿಂದೆ, ಅಂದ್ರೆ ನಮ್ಮ ಆಪರೇಷನ್ ಸಿಂಧೂರ್ ಆದ ನಂತರದ ಕೆಲವು ದಿನಗಳಲ್ಲಿ ಇದೇ ಮೈಕ್ ಕುರಿಲ್ಲಾ ಪಾಕಿಸ್ತಾನವನ್ನ ಹೊಗಳಿ ಒಂದು ಮಾತು ಹೇಳಿದ್ರು. ಪಾಕಿಸ್ತಾನ್ ಇಸ್ ಎ ಫೆನಾಮಿನಲ್ ಪಾರ್ಟ್ನರ್ ಇನ್ ಕಾಂಬ್ಯಾಟಿಂಗ್ ಟೆರರಿಸಂ ಅಂತ. ಅಂದ್ರೆ ಭಯೋತ್ಪಾದನೆಯ ನಿಗ್ರಹದಲ್ಲಿ ಪಾಕಿಸ್ತಾನದ ಪಾತ್ರ ಇದೆಯಲ್ಲ, ಅದು ಬಹಳ ಮಹತ್ತರವಾದದ್ದು ಅಂತ. ಇದು ಮೈಕೇಲ್ ಕುರಿಲ್ಲಾ ಬಹುಶಃ ಕುರಿ ಇರ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಪಾಕಿಸ್ತಾನದ ಪಾತ್ರ ಏನು ಅಂತ ಇಡೀ ಜಗತ್ತಿಗೆ ಗೊತ್ತು. ಓಕೆ, ತಾಲಿಬಾನ್, ಅಮೆರಿಕಾದಿಂದ ಹಣ ತಗೊಂಡು ತಾಲಿಬಾನ್ ಜೊತೆ ಫೈಟ್ ಮಾಡ್ತೀನಿ ಅಂದ್ಕೊಂಡು ಅಮೆರಿಕದ ಹಣ ಉಪಯೋಗಿಸ್ತಾನೆ ತಾಲಿಬಾನ್ಗೆ ಹೆಲ್ಪ್ ಮಾಡದಂತ ದೇಶ ಅದು. ಓಕೆ, ಅದಕ್ಕೆ ಡೊನಾಲ್ಡ್ ಟ್ರಂಪ್ 1 ಜನವರಿ 2018 ನೇರವಾಗಿ ಪಾಕಿಸ್ತಾನವನ್ನ ಬೈದಿದ್ರು. ಭಯೋತ್ಪಾದನೆಯನ್ನ ಫೈಟ್ ಮಾಡ್ತೀವಿ ಅಂತ ನೀವು ನಮ್ಮಿಂದ ಬಿಲಿಯನ್ ಗಟ್ಟಲೆ ಹಣ ತಗೊಂಡಿದ್ದೀರಿ, ಆದರೆ ನಿಮ್ಮಿಂದ ನಮಗೆ ಸಿಕ್ಕದ್ದೇನು ಪ್ರತಿಯಾಗಿ? ಡಿಸೀಟ್ ಅಂಡ್ ಲೈಸ್, ಮೋಸ ಮತ್ತು ಸುಳ್ಳುಗಳು. ಟ್ರಂಪ್ ನೇರ ಪಾಕಿಸ್ತಾನಕ್ಕೆ ಹೇಳಿದ್ರು 1 ಜನವರಿ 2018. ಓಕೆ, ಹಾಗಂತ ಹೇಳಿ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದಂತ ಆ ಒಂದು ಮಿಲಿಟರಿ ಅಸಿಸ್ಟೆನ್ಸ್ ಇದೆಯಲ್ಲ, ಆದ್ರೆ 90% ಕಟ್ ಮಾಡಿಬಿಟ್ಟಿದ್ರು. ಓಕೆ, ಈಗ ಟ್ರಂಪ್ರ 2ನೇ ಅಧ್ಯಕ್ಷಾವಧಿಯಲ್ಲಿ ಸೆಂಟ್ ಕಾಮ್ನ ಚೀಫ್ ಪಾಕಿಸ್ತಾನವನ್ನ ಫೆನಾಮಿನಲ್ ಪಾರ್ಟ್ನರ್ ಇನ್ ಕಾಂಬ್ಯಾಟಿಂಗ್ ಟೆರರಿಸಂ ಅಂತ ಕರೀತಾರೆ. ಇದು ಯಾಕಾಗಿ ಅಂದ್ರೆ ಪಾಕಿಸ್ತಾನ ಏಕಾಏಕಿ ಬದಲಾಗೋಯ್ತಾ? ಇವನ್ ಆಕ್ಚುಲಿ 2021 ಆಗಸ್ಟ್ 15 ಆವತ್ತು ಅಮೆರಿಕನ್ ಸೇನೆ ಅಫ್ಘಾನಿಸ್ತಾನದಿಂದ ಓಡ್ ಹೋದಾಗ್ಲೂ ಆಗ ಪಾಕಿಸ್ತಾನಿಗಳು ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅದನ್ನ? ಆರ್ಮಿ, ISI, ಜನತೆ ಸಹ ಎಲ್ಲರೂ ಅದನ್ನ ಸೆಲೆಬ್ರೇಟ್ ಮಾಡಿದ್ರು. ಅಮೆರಿಕಾದ ಎಕ್ಸಿಟ್ ಅನ್ನ, ಅದೊಂದು ಆಕ್ಚುಲಿ ಅವಮಾನಕರ ಎಕ್ಸಿಟ್ ಅನ್ನ. ಆ ನಂತರ ಏಕಾಏಕಿ ಪಾಕಿಸ್ತಾನ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಏನೂ ಇಲ್ಲ. ಇನ್ಫ್ಯಾಕ್ಟ್ ಮೈಕ್ ಕುರಿಲ್ಲಾಗೆ ಬೇಕಾಗಿದ್ದದ್ದು ಸದ್ಯದಲ್ಲೇ ಆರಂಭವೂ ಆಗಲಿದ್ದಂತ ಇರಾನ್ ವಿರುದ್ಧದ ಸಮರದಲ್ಲಿ ಪಾಕಿಸ್ತಾನದ ಸಹಕಾರ.
ಸಹಕಾರ ಅಂದ್ರೆ ಏನು? ಪಾಕಿಸ್ತಾನದ ಮಿಲಿಟರಿ ಬೇಸ್ಗಳು, ಇನ್ಫ್ಯಾಕ್ಟ್ ಆಕ್ಚುಲಿ ಇಂಡಿಯಾ ಅದಾಗಲೇ 14 ಬೇಸ್ಗಳನ್ನ ನಾಶ ಮಾಡಿತ್ತು. ಅಳಿದುಳಿದ ಬೇಸ್ಗಳು, ಗ್ವಾಡರ್ ಪಕ್ಕ ಇದೆಯಲ್ಲ ಇರಾನ್ ಹತ್ತಿರದಲ್ಲಿ, ಪಾಸ್ನಿ ಅಂತ ಅಳಿದುಳಿದವು, ಅವುಗಳನ್ನು ಉಪಯೋಗಿಸ್ಕೋಬಹುದು. ಮತ್ತೆ ಇರಾನ್ ನಲ್ಲಿ ಏನಾದ್ರು ಅಮೆರಿಕದ ಗ್ರೌಂಡ್ ಟ್ರೂಪ್ಸ್ ಹೋಗ್ಬೇಕಾದ್ರೆ, ಸೈನಿಕರು ಅಂದ್ರೆ ಇರಾನಿ ಗವರ್ನಮೆಂಟ್ ಅನ್ನ ತೆಗಿಬೇಕು ಅಂತ ಅಮೆರಿಕನ್ ಸೇನೆ ಹೋಗ್ಬೇಕಾದ್ರೆ, ಇರಾಕ್ನಲ್ಲಿ ಐತಲ್ಲ ಆ ರೀತಿ, ಅದು ಹೋಗೋದಾದ್ರೆ ಪಾಕಿಸ್ತಾನದ ಮೂಲಕವೇ, ಪಾಕಿಸ್ತಾನದ ನೆಲದ ಮೂಲಕ ಎಂಟರ್ ಆಗ್ಬೇಕು. ಯಾಕಂದ್ರೆ ಆ ಕಡೆ ಇರುವಂತ ಇರಾಕ್, ಕತರ್, ಸೌದಿ ಅರೇಬಿಯಾ, UAE ಅದಕ್ಕೆ ಅವಕಾಶ ಕೊಡೋದಿಲ್ಲ. ಓಕೆ, ಹೀಗಾಗಿ ಇದೆ ಎಂತದ್ದು, ಪಾಕಿಸ್ತಾನದ ನೆಲದಿಂದನೇ ಹೋಗ್ಬೇಕು. ರೈಟ್, ಓಕೆ. ಸೊ ಹೀಗಾಗಿ ಪಾಕಿಸ್ತಾನ ಸಹಕಾರ ಅಗತ್ಯವಾಗಿತ್ತು. ಹೀಗಾಗಿ ಈ ಮೈಕ್ ಕುರಿಲ್ಲ ಪಾಕಿಸ್ತಾನವನ್ನ ಕುರಿ ಮಾಡೋದಕ್ಕೋಸ್ಕರ ಆ ದೇಶವನ್ನ ಭಯೋತ್ಪಾದನೆಯ ನಿಗ್ರಹದಲ್ಲಿ ಮಹತ್ತರ ಪಾತ್ರ ವಹಿಸುವ ದೇಶ ಅಂತ ಕತೆ ಕಟ್ಟಿ ಹೇಳಿದ್ರು. ಈಗ ಆಮೇಲೆ ಪಾಕಿಸ್ತಾನಕ್ಕೆ ಅದು ನಿಜವಾಗ್ಲೂ ಕುರಿ ಆಯಿತು ಅನ್ನೋದು ನಮಗೆ ಹೇಗೆ ಗೊತ್ತಾಗ್ತದೆ ಅಂದ್ರೆ, ಪಾಕಿಸ್ತಾನ ಖುಷಿಯಿಂದ ಅವ್ರಿಗೆ ತನ್ನ ಅತ್ಯುನ್ನತ ರಾಷ್ಟ್ರೀಯ ಗೌರವವೊಂದನ್ನ ಕೊಡ್ತು, ನಿಶಾನ್ ಎ ಇಮ್ತಿಯಾಜ್ ಅಂತ. ಆಯ್ತಾ, ನೋಡಿ ಯಾರು ಯಾರನ್ನ ಕುರಿ ಮಾಡ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ರೈಟ್, ಇದಕ್ಕಾಗಿ ಅವ್ರು ಹೋದದ್ದು. ಆಯ್ತು, ಸಮಾರಂಭ ಆಯ್ತು. ಅನಂತರ ಅಮೆರಿಕದಲ್ಲಿರುವಂತ ಪಾಕಿಸ್ತಾನಿಯರನ್ನ ಉದ್ದೇಶಿಸಿ, ಅದೊಂದು ಪ್ರೈವೇಟ್ ಗ್ಯಾದರಿಂಗ್, ಅದು ಅಮೆರಿಕನ್ ಸರ್ಕಾರ ಅಥವಾ ಸೇನೆ ಅದನ್ನ ಆಯೋಜಿಸಲಿಲ್ಲ. ಒಂದು ಪ್ರೈವೇಟ್ ಗ್ಯಾದರಿಂಗ್ ನಲ್ಲಿ ಆಸಿಮ್ ಮುನೀರ್ ಅಮೆರಿಕದಲ್ಲಿರುವ ಪಾಕಿಸ್ತಾನಿಯರನ್ನ ಉದ್ದೇಶಿಸಿ ಮಾತನಾಡುವಾಗ ಅವರ ಇಷ್ಟದ ಮಾತುಗಳನ್ನೇ ಆಡಿದ್ರು. ಏಪ್ರಿಲ್ 18ನೇ ತಾರೀಕು ಅವ್ರ ಮಾತನ್ನ ಕೇಳಿದ್ವಿ ನಾವು. 2 ನೇಷನ್ಸ್ ಥಿಯರಿ, ಹಿಂದೂ ಮುಸ್ಲಿಂ ರೈವಲ್ರಿ, ಇಂಡಿಯಾ ಪಾಕಿಸ್ತಾನ್ ಅನಿಮಾಸಿಟಿ ಎಲ್ಲವನ್ನು ಅವ್ರು ಹೇಳಿದ್ರು. ಅನಂತರವೂ ಆಪರೇಷನ್ ಸಿಂಧೂರ್ ಆದ್ಮೇಲೂ ಸಹ ಒಂದ್ಸಲ ಹೇಳಿದ್ರು, ಮತ್ತೆ ಅದು ದೊಡ್ಡ ಸುದ್ದಿ ಮಾಡಲಿಲ್ಲ. ಈಗ ಅದೇ ವಿಷಯಕ್ಕೆ ಬಂದು ಏನ್ ಹೇಳಿದ್ರು ಅಂತಂದ್ರೆ, ಅಂದ್ರೆ ಮುಂದುವರಿಕೆಗೆ ನಾವು ಹೇಳಿದ್ರೆ ಏಪ್ರಿಲ್ 18th ಅವ್ರದ್ದು ಭಾಷಣ ಇದೆಯಲ್ಲ, ಆ ನಂತರ ಅದು ಪಾಕಿಸ್ತಾನದಲ್ಲೇ ಮಾಡದ್ದು, ಐ ಮೀನ್ ಎಕ್ಸ್ಪ್ಯಾಟ್ರಿಯೇಟ್ ಪಾಕಿಸ್ತಾನೀಸ್ ನ ಕರೆಸಿ ಮಾತಾಡದ್ದು, ಅದನ್ನ ಮುಂದುವರಿಕೆ ಅಂತ ತಗೋಬಹುದು. ಆಯ್ತಾ, ಅವಾಗ ಹಿಂದೂಗಳಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರು, ಹಿಂದೂಗಳು ಆಪರೇಷನ್ ಸಿಂಧೂರ್ನಲ್ಲಿ ಏನ್ ಮಾಡಿದ್ರು ಪಾಕಿಸ್ತಾನಕ್ಕೆ, ಅದಕ್ಕೆ ಉತ್ತರವಾಗಿ ಈಗ ಅಲ್ಲಿ ತಂಪಾದಲ್ಲಿ ಏನ್ ಹೇಳಿದ್ರು ಅವರು ಹೇಳಿದ ಒಂದು ಸತ್ಯವನ್ನ ನಾನು ಮೊದಲು ಹೇಳ್ಬಿಡ್ತೀನಿ, ಅನಂತರ ಅವ್ರು ಹೇಳಿದಂತ ಕಥೆಗಳ ವಿಷಯಕ್ಕೆ ಬರ್ತೀನಿ. ಸತ್ಯ ಅವ್ರು ಹೇಳಿದ ಒಂದು ಪರಮ ಸತ್ಯ ಏನು ಗೊತ್ತಾ? ಅವ್ರು ಹೇಳಿದ್ರು, ಇಂಡಿಯಾ ಹೈವೇನಲ್ಲಿ ಹೋಗ್ತಾ ಇರುವಂತ ಒಂದು ಶೈನಿಂಗ್ ಫೆರಾರಿ, ಅಂದ್ರೆ ಹೊಳಿತಾ ಇರುವಂತ ಬಹಳ ಫೆರೋರಿ ಕಾರ್, ಲಕ್ಸುರಿ ಕಾರ್, ಹೊಚ್ಚ ಹೊಸ ಕಾರ್. ಪಾಕಿಸ್ತಾನ ಕಲ್ಲುಗಳನ್ನ ತುಂಬಿಕೊಂಡಂತ ಒಂದು ಡಂಪ್ ಟ್ರಕ್. ಇದು ನಾನು ಹೇಳ್ತಾ ಇಲ್ಲ, ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಹೇಳಿದ್ದು. ಇಂಡಿಯಾ ಒಂದು ಶೈನಿಂಗ್ ಫೆರಾರಿ, ಹೈವೇನಲ್ಲಿ ಹೋಗ್ತಾ ಇರುವಂತ ಶೈನಿಂಗ್ ಫೆರಾರಿ, ಪಾಕಿಸ್ತಾನ ಕಲ್ಲುಗಳನ್ನ ತುಂಬಿಕೊಂಡಂತ ಒಂದು ಡಂಪ್ ಟ್ರಕ್, ಅಂದ್ರೆ ಕಸದ ಲಾರಿ, ಕಸದ ಟ್ರಕ್. ಎಷ್ಟು ನಿಜವಾದ ಮಾತು ಹೇಳಿದ್ರು ನೋಡಿ ಅವರು. ನಾವು ಹೇಳೋದಕ್ಕೆ ಹಿಂಜರಿಯೋ ಮಾತನ್ನ ಅವರೇ ಹೇಳ್ಬಿಟ್ರು, ಪಾಕಿಸ್ತಾನ ಒಂದು ಕಸದ ಲಾರಿ ಅಂತ, ಇಂಡಿಯಾ ಶೈನಿಂಗ್ ಫೆರಾರಿ ಅಂತ. ಇದು ಅವ್ರು ಹೇಳದಂತ ಸತ್ಯ. ಇನ್ನು ಆ ನಂತರ ಅವ್ರು ಹೇಳದ್ದೆಲ್ಲ ಬರೀ ಕತೆ. ಸೊ ಈ ವಿಷಯದಲ್ಲೇ ಫೆರಾರಿ ಮತ್ತೆ ಡಂಪ್ ಟ್ರಕ್ ವಿಷಯದಲ್ಲಿ ಅವ್ರು ಹೇಳದಂತ ಮಾತು ಹೇಳಿದ್ರು, ಹೇಳ್ತೀನಿ ನಾನು. ಏನ್ ಹೇಳಿದ್ರೆ, ಆ ಶೈನಿಂಗ್ ಫೆರಾರಿಗೆ ಈ ಟ್ರಕ್ ಡಿಕ್ಕಿ ಹೊಡೆದ್ರೆ ಹಾನಿಯಾಗೋದು ಯಾರಿಗೆ? ಫೆರಾರಿಗೇನೆ. ಡಂಪ್ ಟ್ರಕ್ ಕಸದ ಲಾರಿಗೆ ಏನಾಗ್ತದೆ? ಏನೂ ಆಗೋದಿಲ್ಲ ಅಂದ್ರೆ ಆಯ್ತಾ, ಹಾಗಂತ ಹೇಳಿದ್ರು. ಆದ್ರೆ ಈ ಫೆರಾರಿ ಹೈವೇನಲ್ಲಿ ತಾನು ಮಾತ್ರ ಹೋಗ್ತಾ ಇಲ್ಲ, ಜೊತೆನಲ್ಲಿ ಬ್ರಾಹ್ಮೋಸ್ ಮಿಸೈಲ್ಗಳು, S-400 ಏರ್ ಡಿಫೆನ್ಸ್ ಸಿಸ್ಟಮ್, ಮತ್ತೆ ಆಕಾಶ್ ತೀರ್ ಅದು ಏರ್ ಡಿಫೆನ್ಸ್ ಸಿಸ್ಟಮ್, ಎಲ್ಲವನ್ನು ಜೊತೆಯಲ್ಲಿ ಹಿಂದೆ ಮುಂದೆ ಎಡಬಲದಲ್ಲಿ ಇಟ್ಟುಕೊಂಡು ಹೋಗ್ತಾ ಇದೆ. ಇದನ್ನ ಆ ಮನುಷ್ಯ ಗುರುತಿಸಲಿಲ್ಲ. ಆಪರೇಷನ್ ಸಿಂಧೂರ್ನಲ್ಲಿ ಅನುಭವಿಸಿದ ಮೇಲೂ ಸಹ ಗುರುತಿಸ್ತಿಲ್ಲ ಅಂತಂದ್ಮೇಲೆ ನಿಜವನ್ನ ಕಾಣುವಂತ ಸಾಮರ್ಥ್ಯ ಆ ಫೇಲ್ಡ್ ಮಾರ್ಷಲ್ಗೆ ಇಲ್ಲ ಅಂತಾನೆ ನಾವು ಹೇಳ್ಬೋದು. ಈಗ ಅವ್ರು ಹೇಳದಂತ ಇನ್ನು ಬೇರೆ ಮಾತುಗಳು ಅಥವಾ ಇಂಡಿಯಾಗೆ ಒಡ್ಡಿದ ಬೆದರಿಕೆಗಳು, ಈ ವಿಷಯಕ್ಕೆ ಬರ್ತೀನಿ ನಾನು. ಓಕೆ, ಅವ್ರು ಹೇಳಿದ್ದೇನು, ಭಾರತ ಇಂಡಸ್ ವಾಟರ್ ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿದೆ, ಅಲ್ಲಿ ಡ್ಯಾಮ್ಗಳನ್ನ ಕಟ್ಟೋ ಪ್ಲಾನ್ ಇದೆ ಭಾರತಕ್ಕೆ. ಅಂದ್ರೆ ಇಂಡಸ್, ಝೀಲಂ, ಚೆನ್ನಾ. ಭಾರತ ಆ ರೀತಿ ಡ್ಯಾಮ್ಗಳನ್ನ ಕಟ್ಟಿ
ನಮಗೆ ಬರೋ ನೀರನ್ನ ತಡೆದ್ರೆ ನಾವು 10 ಮಿಸೈಲ್ಗಳನ್ನ ಲಾಂಚ್ ಮಾಡ್ತೇವೆ, ಆ ಡ್ಯಾಮ್ಗಳನ್ನ ನಾಶ ಮಾಡ್ತೇವೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ಬೋದು? ಇದೇ ಆಪರೇಷನ್ ಸಿಂಧೂರ್ನಲ್ಲೇ ನಾವು ನೋಡಿದ್ವಿ. ಪಾಕಿಸ್ತಾನದ ಒಂದಾದ್ರೂ ಮಿಸೈಲ್ ಭಾರತದ ಟಾರ್ಗೆಟ್ ಅನ್ನ ಮುಟ್ಲಿಲ್ಲ. ಅವರು ನೂರಾರು ಡ್ರೋನ್ಗಳು ಮತ್ತೆ ಹಲವಾರು ಮಿಸೈಲ್ಗಳನ್ನ ಈ ಕಡೆಗೆ ಲಾಂಚ್ ಮಾಡಿದ್ರು. ಒಂದೂ ಸಹ ಇಲ್ಲಿ ನೆಲವನ್ನ ಮುಟ್ಲಿಲ್ಲ. ಈವನ್ ಡೆಲ್ಲಿಯನ್ನ ಗುರಿಯಾಗಿಟ್ಕೊಂಡು ಅವರು ಹಾರಿಸಿದಂತ ಫತೇ-1 ಮಿಸೈಲ್, ಅದು ನ್ಯೂಕ್ಲಿಯರ್ ವೆಪನ್ ಅನ್ನ ಕ್ಯಾರಿ ಮಾಡೋ ಸಾಮರ್ಥ್ಯದ್ದು. ಬಹುಶಃ ಈ ಮಿಸೈಲ್ ಡೆಲ್ಲಿಗೆ ಹೋಗ್ತದಾ ಅಂತ ಟೆಸ್ಟ್ ಮಾಡಬೇಕಾಗಿತ್ತು ಅವರು. ಆದ್ರೂ ಆಯ್ತು, ಡೆಲ್ಲಿ ತಲುಪುತ್ತೆ ಅನ್ನೋದಾದ್ರೆ ನೆಕ್ಸ್ಟ್ ಮಿಸೈಲ್ ನಲ್ಲಿ ಅವರು ನ್ಯೂಕ್ಲಿಯರ್ ವೆಪನ್ ಇಡುವಂತ ಪ್ಲಾನ್ ಇತ್ತೋ ಏನೋ, ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇನ್ನೂ ಉಳಿದಿದ್ರೆ. ಆದ್ರೆ ಆ ಫತೇ-1 ಮಿಸೈಲ್ ಅನ್ನು ಸಹ ನಮ್ಮ ಆಕಾಶ್ ತೀರ್ ಅಥವಾ S-400 ಹರಿಯಾಣದ ಸಿರ್ಸಾದಲ್ಲೇ ಹೊಡೆದು ಉರುಳಿಸ್ಬಿಡ್ತು. ಅಂದ್ರೆ ಪಾಕಿಸ್ತಾನದ ಒಂದಾದರೂ ಮಿಸೈಲ್ ಇಂಡಿಯಾದಲ್ಲಿ ತನ್ನ ಟಾರ್ಗೆಟ್ ಅನ್ನ ತಲುಪಲಿಲ್ಲ. ಹಾಗಿರುವಾಗ ಇನ್ನು ಇಂಡಿಯಾ ಡ್ಯಾಮ್ಗಳನ್ನ ಕಟ್ಟಿದ್ರೆ ಪಾಕಿಸ್ತಾನ ಅಲ್ಲಿವರೆಗೆ ನಮ್ಮ ಟಾರ್ಗೆಟ್ಗಳನ್ನ ತಲುಪುವಂತ ಮಿಸೈಲ್ಗಳನ್ನ ಪಡ್ಕೊಂಡ್ ಬಿಡ್ತದ ಆಸಿಮ್ ಮುನೀರ್ ಪ್ರಕಾರ? ಅದು ಪಡ್ಕೊಳ್ತಾ ಇರುವಾಗ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೀಗೆ ಇರ್ತದ? ನಾವು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಿಲ್ವಾ? ಆಕ್ಚುಲಿ ನಮ್ಮ ಅಜಿತ್ ಡೋವಾಲ್ ಅವರು ಮಾಸ್ಕೋದಲ್ಲಿ ಹೋಗಿ ಅಲ್ಲಿಯ ಆಕ್ಚುಲಿ ಸೆಕ್ಯೂರಿಟಿ ಚೀಫ್ ಸೆರ್ಗೆ ಶೋಯಿಗು ಅವ್ರ ಜೊತೆ ಮಾತಾಡಿದ್ದೇನು, ಹಲವಾರು ವಿಷಯಗಳನ್ನ ಮಾತಾಡಿದ್ರು. ಜೊತೆಯಲ್ಲಿ S-400 ಅನ್ನ S-500ಗೆ ಹೈ ಲೆವೆಲ್ಗೆ ಡೆವಲಪ್ ಮಾಡುವಂತನೂ ಮಾತಾಡಿದ್ರು. S-400 ಅಂದ್ರೆ ಇದು ತನ್ನ ಲಾಂಚ್ ಆಗಿದ್ದ 400 ಕಿಲೋಮೀಟರ್ಗಳ ದೂರದಲ್ಲಿರುವಂತ ಒಂದು ಟಾರ್ಗೆಟ್ ಅನ್ನು ನಾಶ ಮಾಡಬಲ್ಲ. 400 ಕಿಲೋಮೀಟರ್. ಅದರಿಂದನೇ ಅದು ನಾವು ಕಳೆದ ವಾರ ಅದರ ಬಗ್ಗೆ ಮಾತಾಡಿದ್ವಿ. ಅನಂತರ ಮೋದಿ ಅವರು ಅದನ್ನ ಮೆನ್ಷನ್ ಮಾಡಿದ್ರು. S-500 ಅಂತ ಹೇಳಿದ್ರೆ ಆಮೇಲೆ 500 ಕಿಲೋಮೀಟರ್ ದೂರಕ್ಕೆ ಹೋಗುವಂಥದ್ದು. ಆಯ್ತಾ? ಅಂತದನ್ನ ಇಂಡಿಯಾ ಪಡ್ಕೊಂಡ್ರೆ, ಅಲ್ಲಿ ಡ್ಯಾಮ್ಗಳನ್ನ ಕಟ್ತಾನೂ ಸಹ S-500 ಅನ್ನು ಡೆವಲಪ್ ಮಾಡ್ಕೊಂಡ್ರೆ ಪಾಕಿಸ್ತಾನದ ಮಿಸೈಲ್ಗಳು, ಅದು ಟರ್ಕಿ ಮತ್ತೆ ಚೈನಾದಿಂದ ತಗೊಂಡ ಮಿಸೈಲ್ಗಳು ಇಂಡಿಯಾನ ತಲುಪ್ತವ. ಹೀಗಾಗಿ ಆಸಿಮ್ ಮುನೀರ್ ಅವರ ಮಾತುಗಳು ಅಂದ್ರೆ ಅವರ ಕನಸುಗಳು, ಅಂದ್ರೆ ನಮ್ಮ ಡ್ಯಾಮ್ಗಳನ್ನ 10 ಮಿಸೈಲ್ಗಳನ್ನ ಲಾಂಚ್ ಮಾಡಿ ನಮ್ಮ ಡ್ಯಾಮ್ಗಳನ್ನ ನಾಶ ಮಾಡೋದಿದೆಯಲ್ಲ, ಅದು ಬಹುಶಃ ತಿರುಕನ ಕನಸು. ಮುಂಗೇರಿ ಲಾಲ್ಕೆ ಹಸೀನ್ ಸಪ್ನೆ ಇದೆಯಲ್ಲ, ಆ ರೀತಿ ಆಗ್ಬೋದು. ಪಾಯಿಂಟ್ ನಂಬರ್ 1. ಮತ್ತೆ ಆಕ್ಚುಲಿ ಇನ್ನೊಂದು ಮಾತು ಅವರು ಹೇಳಿದ್ದು ಏನು ಅಂತಂದ್ರೆ, ನೋಡಿ, ಆಕ್ಚುಲಿ ಯಾವುದೇ ಒಂದು ಇದು ಡ್ಯಾಮ್ಗಳನ್ನ ನಾಶ ಮಾಡೋದು ಅಂತ ಹೇಳಿದ್ರೆ ವಾರ್ ಕ್ರೈಮ್ ಆಗ್ತದೆ ಅದು. ಆಯ್ತಾ? ಇನ್ಫ್ಯಾಕ್ಟ್ ಯುಕ್ರೇನ್ ನಲ್ಲಿ ಆ ನೀಪರ್ ನದಿ ಮೇಲೆ ಡ್ಯಾಮ್ ಅನ್ನ ರಷ್ಯಾ ಬಾಂಬಿಂಗ್ ಮಾಡದೇ ಸಹ ಡೊನಾಲ್ಡ್ ಟ್ರಂಪ್ ರಷ್ಯಾದ ಮೇಲೆ ತುಂಬಾ ಕಿಡಿಕಿಡಿ ಆಗೋದಕ್ಕೆ ಕಾರಣ ಆದದ್ದು. ಅಲ್ಲಿವರೆಗೂ ಅವರು ಹೆಚ್ಚು ಕಡಿಮೆ ರಷ್ಯಾದ ಪರವಾಗಿ ಇದ್ರು. ಹೀಗಾಗಿ ಪಾಕಿಸ್ತಾನ ಈಗ ಡ್ಯಾಮ್ಗಳನ್ನ ನಾಶ ಮಾಡಿದ್ರೆ ಜಗತ್ತು ಅದನ್ನ ಹೇಗೆ ತಗೋಬಹುದು? ಹೀಗಾಗಿ ಮತ್ತೆ ಈ ಮನುಷ್ಯ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬಂಕರ್ನಲ್ಲಿ ಅಡಗಿ ಕೂತಿದ್ರು. ಅವರ ಸೇನೆಯನ್ನ, ಇತರರನ್ನ ಭಾರತದ ವಿರುದ್ಧ ಫೈಟ್ ಮಾಡೋದಕ್ಕೆ ಬಿಟ್ಬಿಟ್ಟು ತಾವು ಚಕ್ಕಲಾಲ ಬೇಸ್ನಲ್ಲಿ ಬಂಕರ್ನಲ್ಲಿ ಅಡಗಿ ಕುಳಿತಿದ್ರು. ಆಗ ಯಾಕೆ ಮಿಸೈಲ್ಗಳನ್ನ ಲಾಂಚ್ ಮಾಡಿ, ಆಯ್ತಾ, ನಮ್ಮ ಟಾರ್ಗೆಟ್ಗಳನ್ನ ನಾಶ ಮಾಡೋದಕ್ಕೆ ಅವ್ರು ಪ್ರಯತ್ನ ಪಡ್ಲಿಲ್ಲ? ಉಳಿದವ್ರಿಗೆ ಹೇಳ್ತಾ ಇದ್ರು ಅದೇನೂ ನಡೀಲಿಲ್ಲ. ಏನೋ ನಡೀತಾ ತಾವೇ ಯಾಕೆ ಮುನ್ನೆಲೆಗೆ ಬರಲಿಲ್ಲ? ಹೀಗೆ ಆ ನಿಜವಾದ ಯುದ್ಧ ನಡೀತಾ ಇರುವಾಗ ಬಂಕರ್ನಲ್ಲಿ ಅಡಗಿ ಕೂತಿದ್ದಂತ ಈ ಮನುಷ್ಯ ಯುದ್ಧ ನಿಂತು 2 ತಿಂಗಳಾದ ನಂತರ ದೂರದ ಅಮೆರಿಕಾದಲ್ಲಿ ನಿಂತುಕೊಂಡು ಡ್ಯಾಮ್ಗಳ ಮೇಲೆ ಬಾಂಬ್ ಹಾಕೋ ಮಾತಾಡ್ತಾ ಇದ್ದಾರೆ. ಉತ್ತರ ಕುಮಾರನ ಪೌರುಷ ಅಲ್ವಾ ಇದು? ಹೀಗಾಗಿ ಇವರ ಮಾತುಗಳಿಗೆ ನಾವು ಯಾವ ರೀತಿಯ ಬೆಲೆಯನ್ನು ಕೊಡಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಅಮೆರಿಕಾದಲ್ಲೇ ಈ ಬಗ್ಗೆ ಟೀಕೆಗಳು ಬರ್ತಾ ಇದೆ.